सीमावर्ती जिल्हा बेळगावमधील कन्नड शाळांची सुधारणा, कन्नड नामफलक सक्ती, बेळगाव हे नाव अनिवार्य वापरणे, कन्नडमध्ये पत्रव्यवहार, विविध समस्या सोडवणे व विकास योजनांसह कन्नड भाषेच्या प्रभावी अंमलबजावणीसाठी आवश्यक पावले उचलली जातील असे जिल्हाधिकारी मोहम्मद रोशन यांनी सांगितले. जिल्हा पंचायत सभागृहात कन्नड समर्थक संघटना व कन्नड चळवळीतील कार्यकर्त्यांसोबत झालेल्या चिंतन मंथन बैठकीचे अध्यक्षस्थान भूषवून ते बोलत होते. सहकारी संघ संस्थांना कन्नड नामफलक लावणे बंधनकारक करण्याच्या सूचना देण्यात आल्या असून नियमांचे पालन न करणाऱ्या संघ संस्थांना नोटीस दिली जाईल असे त्यांनी सांगितले. ನೀವಂದ್ರೆ ಯಾರು ಅಲ್ಲಿ ಹೋಗ್ತಾರೋ ಅವರು ಬರೀ ಹೈಲೈಟ್ ಆಗ್ಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದು ಮಾಡೋ ಅವಶ್ಯಕತೆ. ಈಗ ಮೊನ್ನೆ ದೀಪಕ್ ಅವರು ಇರ್ಬೋದು ಮತ್ತೆ ಎಲ್ಲರೂ ನಮ್ಗೆ ಏನೇನು ಮಾಹಿತಿ ನೀಡಿದಾರೋ ಎಲ್ಲರ ಮೇಲೆ ನಾವು ಕ್ರಮ ವಹಿಸ್ತೀವಿ. ಯಾರಿಗೂ ಏನು ಹೇಳಲಿಕ್ಕೆ ಅವಕಾಶನೇ ಬಿಡಿ. ಆದ್ರೆ ಈಗಿಂದ ಬೆಳಗಾವಿ ನಗರದಲ್ಲಿ ಜಿಲ್ಲೆನಲ್ಲಿ ಈ ತರ ವಿಚಾರಗಳು ಆಗಬೇಕು, ಕೆಲಸ ಆಗಬೇಕು ಅಂದ್ರೆ ಈ ಒಂದು ಚಿಂತನ ಮಂಥನದಲ್ಲಿ ನಾವು ಪ್ರಸ್ತಾಪ ಮಾಡಬೇಕು. ಇಲ್ಲಿ ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಆವಾಗ ನಾವು ಆ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಇದು ಇವತ್ತಿನ ಅಂತಿಮ ತೀರ್ಮಾನ. ನಮ್ಮ ಎಲ್ಲಾ ನಮ್ಮ ತೊಂದರೆಗಳನ್ನ ಸಮಸ್ಯೆಗಳನ್ನ ನೀವು ಕೇಳ್ತಾ ಇದ್ರಿ, ಅಲ್ಲೇ ಉತ್ತರವನ್ನು ಕೂಡ ಕೊಡ್ತಾ ಇದ್ರಿ, ಅಲ್ಲೇ ಕೂಡ ಬಗೆಹರಿಸುವಂತ ಕೆಲಸ ಮಾಡ್ತಾ ಇದ್ರಿ. ವಿಶೇಷವಾಗಿ ನಿಮ್ಗೆ ನಾವು ನಿಜವಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮುಂದಿನ ನಿರ್ಮಾಣಗಳಲ್ಲಿ ಸಭೆಗಳಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳ ಉಪನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರಾಗಿರ್ಬೋದು ಅಂತ ಅಧಿಕಾರಿಗಳು ಬರೋದ್ರಿಂದ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಒಬ್ಬರು ಯಾರಾದ್ರೂ ಉಪಸ್ಥಿತಿ ಇರುವಂಗ ಆಗ್ಲಿ ಸರ್. ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಸರ್, ಶಿಕ್ಷಣ ಇರ್ಬೋದು. ನೀವು ನನಗೆ ಡಿಪಾರ್ಟ್ಮೆಂಟ್ಸ್ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡ್ತೀವೋ ಆ ಡಿಪಾರ್ಟ್ಮೆಂಟ್ಸ್ ನೇ ಕರ್ಸೋಣ. ಅದರ್ವೈಸ್ ಇನ್ನೊಂದು ಕೆಡಿಪಿ ಆಗಿರುತ್ತೆ. ನಾವು ಪ್ಲಾನ್ ಮಾಡ್ಕೊಂಡು ಒಂದು 5 ಡಿಪಾರ್ಟ್ಮೆಂಟ್ ತಗೊಳ್ಳೋಣ. ಅದರಲ್ಲಿ ಇರುವಂತ ಸಮಸ್ಯೆಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡೋಣ. ಅದೊಂದು ಮಾದರಿ ಆಗುತ್ತೆ. ಸೊ ನನ್ನ ಅನಿಸಿಕೆ ಅದು. ಶಿಕ್ಷಣ ಎಜುಕೇಶನ್, ಹೆಲ್ತ್, ಸ್ಯಾನಿಟೇಷನ್. ಈಗ ಶಾಲೆಗಳಲ್ಲಿ ಸಮಸ್ಯೆ ಎಷ್ಟು ಇದೆ ಅಂದ್ರೆ ಎಲ್ಲ ಕಡೆ ಕಸ. ಸ್ವಲ್ಪ ಅಟ್ಲೀಸ್ಟ್ ಶಾಲೆ ಆವರಣದಲ್ಲಿ ಇರ್ಬೋದು, ಶಾಲೆ ಎದುರುಗಡೆ ಇರ್ಬೋದು, ಆ ಕಸವನ್ನು ನಾವು ವಿಲೇವಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಕಮಿಟಿ ಮೀಟಿಂಗ್ ಅಲ್ಲಿ ತಾವುಗಳು ವಾಲಂಟಿಯರ್ಸ್ ಆಗಿ ಸುಮಾರು ಕೆಲಸ ಮಾಡ್ತೀರಾ. ತಮ್ಮ ಜೊತೆ ಅಧಿಕಾರಿಗಳು ನಾವು ಒಂದಾಗ್ತೀವಿ. ಸೊ ಎಲ್ಲೆಲ್ಲಿ ಟಾರ್ಗೆಟೆಡ್ ಏರಿಯಾಸ್ ಅಲ್ಲಿ ನಾವು ಕ್ಲೆನ್ಲಿನೆಸ್ ಡ್ರೈವ್ ಮಾಡಬೇಕು, ಪರಿಸರ ಸ್ನೇಹಿ ಚಟುವಟಿಕೆಗಳು ಮಾಡಬೇಕು. ಅದೆಲ್ಲ ಜೊತೆನಲ್ಲೇ ಮಾಡೋಣ. ಅದನ್ನು ಒಂದು ಐಟಮ್ ಇದರಲ್ಲಿ ಹಾಕೋಣ. ಸರ್, ಇದಕ್ಕೆ ಪೂರಕವಾಗಿ ಅಲ್ಲಿ ಬಂಗಿ ಇಟ್ಕೊಳ್ಳಿ, ಅವ್ರು ಸ್ವಚ್ಛ ಮಾಡಲಿ. ಬಂಗಿ ಅಲ್ಲ, ಪೌರ ಕಾರ್ಮಿಕ ನಿರ್ಮಾಣ ಮಾಡ್ರಿ, ಅಲ್ಲಿ ನೇಮಿಸ್ರಿ, ಅಲ್ಲಿ ಅನುದಾನದಲ್ಲಿ ಕೊಡ್ಲಿ. ಆ ಶಾಲೆಯ ಅನುದಾನದಲ್ಲಿ ಆ ಪೌರ ಕಾರ್ಮಿಕರಿಗೆ ಪಗಾರ ಕೊಡ್ಲಿ. ಆ ಶೌಚಾಲಯಗಳು ಸ್ವಚ್ಛ ಇರ್ತವೆ. ಸರ್, ಇನ್ನೊಂದು ಇದ್ರೆ ನೀವು ಹೇಳ್ದಂಗ ಐದು ಇಲಾಖೆ ಅಧಿಕಾರಿಗಳು ಒಂದೊಂದು ಸಭೆ ಕರೆಸೋದ್ರಿಂದ ಆ ವಿಚಾರದ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳಾಗ್ತದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಈಗಲೇ ಡಿಸೈಡ್ ಮಾಡೋಣ. कन्नड चळवळीचे कार्यकर्ते अशोक चंदरगे म्हणाले की जिल्ह्यात कन्नड शाळा बंद करून इतर खासगी शाळांची मोठ्या प्रमाणावर उभारणी होत आहे. शहरात कन्नडचा वापर व कन्नड फलक नियमांनुसार अनिवार्य करावेत अशी मागणी कन्नड समर्थक संघटनेचे श्रीनिवास तालुरकर यांनी केली. ಈ ಕ್ಲಾಸಿಗೆ ಐತಿ ಅಂತಕ್ಕಂತಹ ಇವು ಬೋರ್ಡ್ ನೋಟಿಸ್ ಬೋರ್ಡ್ ಮೇಲೆ ಹತ್ರಿ, ಒಂದು ದೊಡ್ಡದಾಗಿ ಕಾಣಿಸುವಂತ ಒಂದು ಬೋರ್ಡ್ ಮೇಲೆ ಹತ್ರಿ. ಅಲ್ಲಿ ಸರ್ಕಾರ ಫೀ ಇರ್ತೈತಿ. ಆ ಫೀ ಒಂದು ಬಿಟ್ಟ ಮತ್ತೆ ಡೊನೇಷನ್ ಅಂತಕ್ಕಂತ ಒಂದು ವ್ಯವಸ್ಥೆ ಈ ನಮ್ಮ ಬಡ ಮಕ್ಕಳ ಮೇಲೆ ಹೇರುವಂತ ಒಂದು ಕೆಲಸ ಆಗತೈತಿ. ಆದ್ರೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ಯಾವ ಶಾಲೆಗಳ ಖಾಸಗಿ ಶಾಲೆಗಳು ನಡೆಸ್ತಿಲ್ಲ, ನಿಮ್ಮ ಖಾಸಗಿ ಶಾಲೆ ನಾವು ರದ್ದುಪಡಿಸುವಂತ ಆದೇಶ ಕೂಡ ನಾವು ಮಾಡಬೇಕಂತ. या बैठकीत शहर पोलीस आयुक्त भूषण बोरसे, जिल्हा पोलीस अधीक्षक के रामराजन, जिल्हा पंचायत मुख्य कार्यकारी अधिकारी राहुल शिंदे, महापालिका आयुक्त एम कार्तिक, जिल्हा पंचायत योजना संचालक रवी बंगारप्पा, कन्नड व संस्कृती विभागाच्या उपसंचालिका विद्यावती भजंत्री तसेच विविध कन्नड समर्थक संघटनांचे सदस्य उपस्थित होते. कृष्णा कांबळे, KMM मराठी, बेळगाव.